ಶಾಲೆ ಕಾಲೇಜು ಅಂದ ಕೂಡಲೇ ಓದು ಆಟ ಶಿಸ್ತು ಇರಬೇಕಾಗಿದೆ. ಇದೆಲ್ಲದರ ಜೊತೆಗೆ ಇತರೆ ಚಟುವಟಿಕೆಗಳು ಅತ್ಯಗತ್ಯ. ಅದರಲ್ಲೂ ಮರೆತು ಹೋಗ್ತಾ ಇರುವ ನಮ್ಮ ಸಂಪ್ರದಾಯ ಆಚರಣೆಗಳು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಬೇಕಾಗಿದೆ. ಇದೇ ಕಾರಣಕ್ಕೆ ಈ ಕಾಲೇಜಲ್ಲಿ ನಡೆದ ಜನಪದ ಸಂಭ್ರಮ ಎಲ್ಲರ ಗಮನ ಸೆಳೆದಿದೆ. ಇಳಕಲ್ ಸೀರೆ ಉಟ್ಟು ಸೊಂಟಕ್ಕೆ ಡಾಬು, ತಲೆ ತುಂಬಾ ಸೆರಗು, ಮೂಗಿಗೆ ಪಳಪಳ ಹೊಳೆಯುವ ಮೂಗುತಿ, ಕಿವಿಯಲ್ಲಿ ನೇತಾಡುತ್ತಿರೋ ಬೆಂಡೋಲೆ ಧರಿಸಿರೋ ವಿದ್ಯಾರ್ಥಿನಿಯರು. ಅವರ ಪಕ್ಕದಲ್ಲೇ ಧೋತಿ, ನೆಹರು ಶರ್ಟ್ ಧರಿಸಿ ನಡೆದು ಬರ್ತಿರೋ ವಿದ್ಯಾರ್ಥಿಗಳು. ಇದನ್ನ ನೋಡಿದ್ರೆ ಇಲ್ಲಿ ಯಾವುದೋ ಸೌಂದರ್ಯ ಸ್ಪರ್ಧೆ ಅಥವಾ ಉಡುಗೆಯ ಸ್ಪರ್ಧೆ ನಡೆದಿರಬಹುದು ಅನಿಸುತ್ತೆ. ಅಸಲಿಗೆ ಇದು ಸ್ಪರ್ಧೆಯಲ್ಲ, ಕಾಲೇಜಿನಲ್ಲಿ ನಡೆದ ಜಾನಪದ ಸಂಭ್ರಮಾಚರಣೆ. ಧಾರವಾಡ ನಗರದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಕಾಲೇಜಿನಲ್ಲಿ ಜಾನಪದ ಸಂಭ್ರಮ ಆಚರಿಸಲಾಯಿತು. ಒಂದು ವಾರವಿಡೀ ಹಲವು ಉತ್ಸವವನ್ನ ಆಚರಿಸಿದ ಬಳಿಕ ಕೊನೆಯ ದಿನ ಜಾನಪದ ಸಂಭ್ರಮ ಆಚರಿಸಿದ್ದಾರೆ. ಕಾಲೇಜಿನ ಪದವಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಈ ಉತ್ಸವ ವಿದ್ಯಾರ್ಥಿಗಳ ಪಾಲಿಗೆ ಎಂದೂ ಮರೆಯದ ದಿನವಾಗಿತ್ತು. ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆ ಧರಿಸಿ ಸಂಭ್ರಮಿಸಿದ್ದಾರೆ. ಹಳ್ಳಿಯ ಸೊಗಡು ಜಾನಪದ ಸಂಭ್ರಮ ಯಾಕೆ ಅಂತ ಹೇಳಿದರೆ, ಇವತ್ತು ಹಳ್ಳಿಯ ಸಂಸ್ಕೃತಿ ಮಾಯವಾಗಿ ಹೋಗ್ತಾ ಇದೆ. ಅದು ಮಕ್ಕಳಲ್ಲಿ ಕೂಡ ಒಂದು ಸ್ವಲ್ಪ ಉಳಿಬೇಕು, ಬೆಳಿಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋಗೋಸ್ಕರವಾಗಿಯೇ ಒಂದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಎಲ್ಲ ಟ್ರ್ಯಾಕ್ಟರ್ಗಳು ಮತ್ತು ಚಕ್ಕಡಿ ಜೊತೆಗೆ ವಿಶೇಷವಾಗಿ ಒಂದು ಬಣಕಾರದ ಹುಲಿ ಅಂತೇಳಿ ಹಾವೇರಿಯ ಒಂದು ಹೋರಿಯನ್ನು ಕೂಡ ಈ ಸಲ ಒಂದು ಜಾನಪದ ಸಂಭ್ರಮಕ್ಕೆ ತಂದಿರತಕ್ಕಂಥದ್ದು. ಕಾಲೇಜಿಗೆ ಕೆಲ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ಗಳಲ್ಲಿ ಬಂದಿದ್ರೆ ಮತ್ತೆ ಕೆಲವರು ಚಕ್ಕಡಿಗಳಲ್ಲಿ ಬಂದಿದ್ರು. ಬಳಿಕ ಕಾಲೇಜಿನ ಆವರಣದ ಹಾಗೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಸುತ್ತಾಡಿದ್ರು. ಈ ವೇಳೆ ವಿದ್ಯಾರ್ಥಿನಿಯರು ಕುಂಭ ಹೊತ್ತು ಮೆರಗು ಮೂಡಿಸಿದ್ರು. ಇನ್ನು ಈ ವೇಳೆ ಹಾವೇರಿ ಜಿಲ್ಲೆಯ ಹೋರಿ ಬೆದರಿಸೋ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಬಾರಿ ಗೆಲುವು ಸಾಧಿಸಿರುವ ಬಣಕಾರ್ ಹುಲಿ ಹೆಸರಿನ ಹೋರಿಯನ್ನ ತರಲಾಗಿತ್ತು. ಹೋರಿಗೆ ಅಲಂಕಾರ ಮಾಡಿದಂತಹ ವಿದ್ಯಾರ್ಥಿಗಳು ಅದನ್ನ ಕಾಲೇಜಿನ ಆವರಣದಲ್ಲಿ ಸುತ್ತಾಡಿಸಿ ಸಂತಸಪಟ್ರು. ಎಲ್ಲ ಹುಡುಗರಿಗೆ ಪಂಚೆ ಮತ್ತು ಇದೆಲ್ಲ ಅದೆಲ್ಲ ಹೇಳ್ತೇವ್ರಿ. ಹುಡುಗಿಯರಿಗೆ ಇಳ್ಕಲ್ ಸೀರೆ ಎಲ್ಲ ಉಟ್ಕೊಂಬರ್ರಿ ಅಂತ ಹಳ್ಳಿ ಸೊಗಡಿನ ಮರ್ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಎಲ್ಲ ತರ್ತಾರೆ. ಮತ್ತು ಟ್ರ್ಯಾಕ್ಟರ್, ಚಕ್ಕಡಿ ಈ ಥರ ಎಲ್ಲ ಬಂದ ನಮ್ದು ಈಗಿಂದ ಗ್ರಾಮೀಣ ಭಾಗದೆಲ್ಲ ನೋಡ್ತೀವಿ, ನಗರ ಭಾಗದೊಳಗೆ ಇದೆಲ್ಲ ಗೊತ್ತಿರಂಗಿಲ್ಲ ರೀ. ಅಂಥವ್ರೆ ಜಾಸ್ತಿ ಕಾಲೇಜಿಗೆ ಬರ್ತಾರೆ. ಅವರಿಗೆ ಅದರ ಅರಿವು ಮೂಡಿಸ್ಬೇಕಾದ್ರ ಬಗ್ಗೆ ಏನೇನು ಇರ್ತೈತಿ ಎಲ್ಲ ತಿಳಿಸ್ತಾರೆ ರೀ. ಆಧುನಿಕ ದಿನಗಳಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಮರೆಯಾಗ್ತಿವೆ. ಇದರೊಂದಿಗೆ ಸಾಂಪ್ರದಾಯಿಕ ಹಾಡುಗಳು ಕೂಡ ತೆರೆಮರೆಗೆ ಸರಿದಿವೆ. ಇಂಥ ವೇಳೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಸಾಂಪ್ರದಾಯಿಕ ಹಾಗೂ ಜನಪದ ಗೀತೆಗಳನ್ನ ನೆನಪು ಮಾಡಿಕೊಂಡಿದ್ದು ವಿಭಿನ್ನ ಅನಿಸ್ತು. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.